ಸಮುದ್ರ ಹೊಕ್ಕರು ಮೊಳಕಾಲುದ್ದ ನೀರು ಅಂತಾರೆ. ಹಾಗಾಗಿದೆ ದರ್ಶನ್ ಪರಿಸ್ಥಿತಿ. ಏನೇ ಪ್ರಯತ್ನ ಮಾಡಿದ್ರೂ ಸ್ವಾಮಿ ಸಾವಿನ ಸುಳಿಯಿಂದ ತಪ್ಪಿಸಿಕೊಳ್ಳೋದಕ್ಕಾಗ್ತಿಲ್ಲ. ಇದರ ಬೆನ್ನಲ್ಲೇ ಈಗ ಪವಿತ್ರ ಗೌಡ ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ. ಹಳ್ಳಕ್ಕೆ ಬಿದ್ರೆ ಆಳಿಗೊಂದು ಕಲ್ಲು ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಸ್ವಾಮಿ ಕೇಸ್ನಲ್ಲಿ ದರ್ಶನ್ ತಗ್ಲಾಕೊಂಡಿದ್ದೇ ಬಂತು. ಇರೋ ಬರೋ ಕೇಸ್ ಎಲ್ಲ ದರ್ಶನ್ರನ್ನ ಸುತ್ತಕೊಳ್ಳೋದಕ್ಕೆ ಶುರುವಾಗಿದೆ. ಸ್ವಾಮಿ ಸುಳಿಯಿಂದ ಬಚಾವಾದ್ರೆ ಸಾಕಪ್ಪ ಅಂತ ಕಣ್ಣೀರಿಡ್ತಾ ಇರುವಂತ ನಟ ದರ್ಶನ್ಗೆ FSL ಕಂಟಕ ಬಿಟ್ಟು ಬಿಡದಂತೆ ಕಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ 100 ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವಂತ ಪೊಲೀಸರು ಕಾನೂನು ತಜ್ಞರ ಜೊತೆ ಸಮಾಲೋಚನೆಗೆ ಅಖಾಡ ರೆಡಿ ಮಾಡಿದ್ದಾರೆ. ದರ್ಶನ್ ಕೊರಳು ಸುತ್ತಕೊಳ್ತಾ ಇದ್ದಾವೆ FSL ಸಾಕ್ಷ್ಯ. ಕಾನೂನು ತಜ್ಞರ ಮೊರೆ ಹೋದ ತನಿಖಾ ತಂಡ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಬಿಡದಂತೆ ಕಲೆ ಹಾಕಿರುವಂತ ಪೊಲೀಸರು ಇದೀಗ ಸಾಕ್ಷ್ಯಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇದರ ಜೊತೆಗೆ FSL ವರದಿಯನ್ನ ಮುಂದಿಟ್ಕೊಂಡು ಸಾಕ್ಷಿಗಳಿಗೆ ತಾಳೆ ಹಾಕ್ತಿದ್ದಾರೆ. ಈಗಾಗಲೇ ಸ್ವಾಮಿ ಕೊಲೆ ಕೇಸ್ನ 70% FSL ವರದಿ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಬೆರಳಚ್ಚು ಹಾಗೂ ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆಗಳು ಇರುವಂತದ್ದು ಪತ್ತೆ ಆಗಿದೆ. ಇಷ್ಟೇ ಅಲ್ಲ, ಚಪ್ಪಲಿ ಮತ್ತು ಶೂ ಮೇಲೆ ಇದ್ದಂತ ರಕ್ತದ ಕಲೆಗಳ ವರದಿಯೂ ಕೂಡ ಬಂದಾಗಿದೆ. ಈ ಎಲ್ಲ ರಿಪೋರ್ಟ್ಗಳು ಬಹುತೇಕ ಮ್ಯಾಚ್ ಆಗಿರುವುದರಿಂದ ಇವುಗಳ ಬಗ್ಗೆ ಸಮಾಲೋಚನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿನೇ ಕಾನೂನು ತಜ್ಞರ ಜೊತೆ ತನಿಖಾ ತಂಡ ಚರ್ಚೆಯನ್ನ ನಡೆಸಲಿದ್ದು ಆರೋಪಿಗಳ ವಿರುದ್ಧ ಸಿಕ್ಕಿರುವಂತ ಈ ಸಾಕ್ಷ್ಯಗಳು ಸಾಕ ಅಥವಾ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾ ಅನ್ನೋದರ ಸಮಾಲೋಚನೆ ನಡೆಸಿದ್ದಾರೆ. ಜೊತೆಗೆ ತಾಂತ್ರಿಕ ಜೈವಿಕ ಸಾಕ್ಷ್ಯಗಳ ರಿಪೋರ್ಟ್ ರೆಡಿ ಮಾಡಿಕೊಂಡು ಮುಂದಿನ ತಿಂಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಪವಿತ್ರ ಅನುಕುಮಾರ್ ಅರ್ಜಿ ವಿಚಾರಣೆ. ಒಂದ್ ಕಡೆ ಪೊಲೀಸರು ಸಾಕ್ಷ್ಯಗಳ ಮೂಟೆ ಹಾಕ್ತಾ ಇದ್ರೆ, ಇತ್ತ A1 ಆಗಿರುವಂತ ಪವಿತ್ರ ಗೌಡ ಮಾತ್ರ ಜಾಮೀನಿನ ಮೊರೆ ಹೋಗಿದ್ದಾರೆ. ಮೊನ್ನೆಯಷ್ಟೇ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಾಳೆ ನಡೆಯಲಿದೆ. ಪವಿತ್ರ ಮಾತ್ರವಲ್ಲ, ಆರೋಪಿ ಅನುಕುಮಾರ್ ಕೂಡ ಹೊರ ಹೋಗೋದಕ್ಕೆ ತುದಿಗಾಲಿನಲ್ಲಿದ್ದಾರೆ. ಇವರ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಸ್ವಂತ ಹಣದಲ್ಲೇ ತನಿಖೆ ನಡೆಸಿದ್ದ ಖಾಕಿ ಪಡೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಪೊಲೀಸರ ಬಿಲ್ ಕ್ಲಿಯರ್. ನ್ಯೂಸ್ 18 ಕಂಪ್ಲೀಟ್ ವರದಿ, ಪೊಲೀಸರ ಬಿಲ್ ಕ್ಲಿಯರ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಕಾರ್ಯವನ್ನ ಕೊಂಡಾಡಲೇಬೇಕು. ಹೈ ಪ್ರೊಫೈಲ್ ಕೇಸ್ ಆಗಿದ್ರೂ ಕೂಡ ಎಲ್ಲೂ ಒಂದೇ ಒಂದು ಸಣ್ಣ ಸಾಕ್ಷ್ಯ ನಾಶವಾಗದಂತೆ ನೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಸ್ವಂತ ಹಣದಿಂದಲೇ ಕಳೆದ 2 ತಿಂಗಳಿಂದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಖರೀದಿ, ಓಡಾಡುವಂತ ಖರ್ಚು, ಊಟದ ಖರ್ಚು, ಹೀಗೆ ಹೋದಲ್ಲೆಲ್ಲ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ರು. ಈ ಬಿಲ್ ಕ್ಲಿಯರ್ ಮಾಡುವಂತೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಯಾವಾಗ ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಪೊಲೀಸರ ಎಲ್ಲ ಬಿಲ್ ಕ್ಲಿಯರ್ ಆಗಿದೆ. ನಮಗೆ ವಿಷಯ ಗೊತ್ತಾಗ್ತಾ ಇದ್ದಂಗೆ ಈ ಬಗ್ಗೆ ಸಂಪೂರ್ಣವಾಗಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ನ್ಯೂಸ್ 18 ಕನ್ನಡದಲ್ಲಿ. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರವಾದಂತ ಬೆನ್ನಲ್ಲೇ ಪೊಲೀಸರ ಬಿಲ್ ಕ್ಲಿಯರ್ ಆಗಿದೆ. ಸುಮಾರು 2.5 ಲಕ್ಷದಷ್ಟು ಹಣ ಇದೀಗ ಕ್ಲಿಯರ್ ಆಗಿದೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಒಟ್ನಲ್ಲಿ ರಕ್ತದ ಕಲೆಯನ್ನ ಕೈಗಂಟಿಸಿಕೊಂಡಿರುವಂತ ದರ್ಶನ್ ನಿತ್ಯ ನರಕ ನೋಡ್ತಿದ್ದಾರೆ. ಪೊಲೀಸರು ಸಂಗ್ರಹಿಸಿರುವಂತ ಸಾಕ್ಷ್ಯಗಳನ್ನ ನೋಡ್ತಾ ಇದ್ರೆ ಸ್ವಾಮಿ ಉರುಳು ಸುತ್ತಕೊಳ್ಳೋದ್ರಲ್ಲಿ ಡೌಟೇ ಬೇಡ ಅನಿಸ್ತಾ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಈಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕಂಟಕ ಫಿಕ್ಸ್ ಆಗಿದೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾ ಸ್ವಾಮಿ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋದು ದೃಢಪಟ್ಟಿದೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ದರ್ಶನ್ ಭಾಗಿಯಾಗಿರೋದು ದೃಢವಾಗಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A1 ಆಗೋದು ಫಿಕ್ಸ್. ಸದ್ಯ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A2 ಆರೋಪಿಯಾಗಿದ್ದಾರೆ. ಆದ್ರೆ ಈಗ ಸಿಕ್ಕಿರುವಂತಹ ಸಾಕ್ಷ್ಯಗಳು, ಎಲ್ಲ ದಾಖಲೆಗಳು ಇದರಿಂದ ದೃಢಪಟ್ಟಿರೋದು ಏನಂದ್ರೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A1 ಆರೋಪಿಯಾಗಿದ್ದಾರೆ. ಅವರಿಗೆ ಕಂಟಕ ಫಿಕ್ಸ್ ಆಗಿದೆ. ತನಿಖೆ ವೇಳೆ ದರ್ಶನ್ ಭಾಗಿ ಬಗ್ಗೆ ಹಲವು ಸಾಕ್ಷ್ಯಗಳು ಈಗಾಗಲೇ ಪೊಲೀಸರಿಗೆ ಲಭ್ಯವಾಗಿದೆ. ಸಾಕ್ಷಿಗಳ ಮೇಲೆ ದರ್ಶನ್ A1 ಆಗೋದು ಫಿಕ್ಸ್ ಆಗಿದೆ. ಶೀಘ್ರವೇ ಚಾರ್ಜ್ ಶೀಟ್ ಸಲ್ಲಿಸಲು ಖಾಕಿ ಸಿದ್ಧತೆಯನ್ನ ಮಾಡಿಕೊಂಡಿದೆ.
ವಿನಯ್, ಪವನ್ ಹಾಗೂ ಪ್ರದೂಷ್ ನಂಬರ್ಗಳು ಕೂಡ ಬದಲಾಗುವಂತಹ ಸಾಧ್ಯತೆ ಇದೆ. ಕೊಲೆ ಕೇಸಲ್ಲಿ ದರ್ಶನ್ಗೆ ಮತ್ತೊಂದು ಕಂಟಕ ಫಿಕ್ಸ್ ಆಗಿದೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದು. ತನಿಖೆಯ ದಿಕ್ಕನ್ನ ಬದಲಿಸಿದೆ ಆ 4 ಫೋಟೋಗಳು. ಯಾವುದು ಆ 4 ಫೋಟೋಗಳು? ಇಡೀ ತನಿಖೆಯ ದಿಕ್ಕನ್ನೇ ಬದಲಿಸಿರುವಂತಹ 4 ಫೋಟೋಗಳು ಲಭ್ಯವಾಗಿದೆ. ಇಬ್ಬರು ಆರೋಪಿಗಳೇನಿದ್ದಾರೆ, ಆ ಇಬ್ಬರು ಆರೋಪಿಗಳ ಮೊಬೈಲ್ನಲ್ಲಿ 4 ಫೋಟೋಗಳು ಲಭ್ಯವಾಗಿದೆ. ಇದು ತುಂಬಾ ಮಹತ್ವದ ಫೋಟೋಗಳಾಗಿದೆ. ಮೊಬೈಲ್ ರಿಟ್ರೀವ್ ಮಾಡುವ ವೇಳೆ ಆ 4 ಫೋಟೋಗಳು ಪತ್ತೆಯಾಗಿದೆ. ಆರೋಪಿಗಳ ಮೊಬೈಲ್ ಅನ್ನು ಎಫ್ಎಸ್ಎಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರು. ಆ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ರೇಣುಕಾಸ್ವಾಮಿಯ 4 ಫೋಟೋಗಳು ಕೂಡ ರಿಟ್ರೀವ್ ಆಗಿದೆ. ಹಲ್ಲೆ ನಡೆದಂತಹ ಬಳಿಕ ರೇಣುಕಾಸ್ವಾಮಿ ಮಲಗಿಸಿರುವಂತಹ ಫೋಟೋಗಳಿದು. ರೇಣುಕಾಸ್ವಾಮಿ ರಕ್ತದ ಮಡುವಿನಲ್ಲಿ ಮಲಗಿರುವಂತಹ ಫೋಟೋಗಳು ಲಭ್ಯವಾಗಿದೆ. ಆರೋಪಿಗಳು ಹಲ್ಲೆ ಮಾಡುವಾಗ ಕೈ ಮುಗಿತಾ ಇದ್ದಾರೆ ರೇಣುಕಾಸ್ವಾಮಿ. ಆ ಫೋಟೋಗಳು ಕೂಡ ಲಭ್ಯವಾಗಿದೆ. ಕೈ ಮುಗಿದು ಬೇಡಿಕೊಂಡ್ರು ಕೂಡ ಬಿಟ್ಟಿಲ್ಲ ದರ್ಶನ್ ಅಂಡ್ ಗ್ಯಾಂಗ್. ಅಷ್ಟರ ಮಟ್ಟಿಗೆ ಹಲ್ಲೆಯನ್ನ ಮಾಡಿದ್ರು ಅನ್ನೋದು ಈಗ ಪ್ರೂವ್ ಆಗಿದೆ. ದರ್ಶನ್ ಮುಂದೆ ಮಂಡಿಯೂರಿ ಕ್ಷಮೆ ಕೇಳ್ತಿದ್ದಾರೆ ರೇಣುಕಾಸ್ವಾಮಿ. ಆ 4 ಫೋಟೋಗಳಿಂದ ದರ್ಶನ್ಗೆ ಈಗ ಕಂಟಕ ಫಿಕ್ಸ್ ಆಗಿದೆ. ಹಲ್ಲೆ ಮಾಡುವಾಗ ದಯನೀಯ ಸ್ಥಿತಿಯಲ್ಲಿದ್ರು ರೇಣುಕಾಸ್ವಾಮಿ. ಹಲ್ಲೆ ಬಳಿಕ ರೇಣುಕಾಸ್ವಾಮಿಯನ್ನ ಮಲಗಿಸಿರುವಂತಹ ಫೋಟೋ ಕೂಡ ಇದೆ. ಈ 4 ಫೋಟೋಗಳನ್ನ ಆರೋಪಿಗಳೇನಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಆ ಫೋಟೋಗಳನ್ನ ಡಿಲೀಟ್ ಮಾಡಿದ್ರು. ಈಗ ಡಿಲೀಟ್ ಆಗಿದ್ದಂತಹ ಫೋಟೋಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಈಗ 4 ಪ್ರಮುಖ ಫೋಟೋಗಳು ಲಭ್ಯವಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಆರೋಪಿಗಳ ಮೊಬೈಲ್ ಅನ್ನ ರಿಟ್ರೀವ್ ಮಾಡಲಾಗಿತ್ತು. ಅದರ ಮೂಲಕ ಸಾಕಷ್ಟು ಪುರಾವೆಗಳು ಲಭ್ಯವಾಗಿದೆ ಪೊಲೀಸರಿಗೆ. ಈಗ 4 ಪ್ರಮುಖ ಫೋಟೋಗಳು ಲಭ್ಯವಾಗಿದೆ. ಆ 4 ಫೋಟೋಗಳಲ್ಲಿ ರೇಣುಕಾಸ್ವಾಮಿ ಎಂತ ದಯಾನೀಯ ಸ್ಥಿತಿಯಲ್ಲಿದ್ರು, ಕೈ ಮುಗಿದು ಬೇಡ್ಕೊಳ್ತಾ ಇದ್ರು. ಹಲ್ಲೆ ನಡೆದ ಮೇಲೆ ಮಲ್ಕೊಂಡಿರುವಂತಹ ಫೋಟೋ. ಈ ಎಲ್ಲ ಫೋಟೋಗಳು ಕೂಡ ಎಫ್ಎಸ್ಎಲ್ ನಲ್ಲಿ ಈಗ ರಿಟ್ರೀವ್ ಆಗಿದೆ. ಇದರಿಂದಾಗಿ ದರ್ಶನ್ A1 ಆರೋಪಿಯಾಗುವಂತಹ ಸಾಧ್ಯತೆ ನಿಶ್ಚಿತವಾಗಿದೆ. ನ್ಯೂಸ್ 18 ನಲ್ಲಿ ಇದು ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ಈಗ ರಿಟ್ರೀವ್ ಆಗಿರುವಂತಹ 4 ಫೋಟೋಗಳಿಂದ ದರ್ಶನ್ ಮತ್ತೆ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗಿದೆ. ರೇಣುಕಾಸ್ವಾಮಿ ಎಂತಹ ದಯಾನೀಯ ಸ್ಥಿತಿಯಲ್ಲಿ ಇದ್ರು, ಕೈ ಮುಗಿದು ಬೇಡ್ಕೊಳ್ತಾ ಇದ್ರು, ನನ್ನನ್ನು ಬಿಟ್ಬಿಡಿ, ಮಾಡಿ ತಪ್ಪು ಬಿಟ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ದಯಾನೀಯ ಸ್ಥಿತಿಯಲ್ಲಿ ಕೇಳ್ಕೊತಾ ಇದ್ರು. ಆದ್ರೂ ಕೂಡ ಮನಕಲಕದ ದರ್ಶನ್ ಅಂಡ್ ಗ್ಯಾಂಗ್ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ರು. ಇನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಆ 4 ಫೋಟೋಗಳು ಸಿಕ್ಕಿದೆ ಇವಾಗ. ಇದರಿಂದ ದರ್ಶನ್ಗೆ ಕಂಟಕ ಫಿಕ್ಸಾ? A1 ಆರೋಪಿ ಆಗೋದು ಫಿಕ್ಸಾ? ಖಂಡಿತ ಚೈತ್ರ, ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ A1 ಮಾಡುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಯಾಕಂದ್ರೆ ಈ ಒಂದು A1 ಮಾಡೋದಕ್ಕೆ ಬೇಕಾದಂತ ಒಂದು ಸಾಕ್ಷಿಗಳೇನಿದೆ ಅವುಗಳನ್ನ ಪೊಲೀಸರು ಸಾಕಷ್ಟು ಪ್ರಬಲ ಸಾಕ್ಷಿಗಳನ್ನ ಕೂಡ ಈಗ ಸಂಗ್ರಹ ಮಾಡಿರುವಂತದ್ದು. ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳು ಸೆರೆ ಹಿಡಿದಿರುವಂತ ಒಂದು ಫೋಟೋಸ್ ಏನಿದೆ ಅವುಗಳನ್ನ ಏನು FSL ನಲ್ಲಿ ಒಂದು ರಿಟ್ರೀವ್ ಆಗಿದೆ. ಮತ್ತೆ ಅವುಗಳನ್ನ ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆ ಒಂದು 4 ಫೋಟೋಗಳಲ್ಲಿ ಏನು ರೇಣುಕಾಸ್ವಾಮಿ ಒಂದು ಅಲ್ಲೇ ಬಳಿಕ ಅಲ್ಲಿ ಕೂತಿರುವಂತ ಫೋಟೋಸ್ ಇರ್ಬೋದು, ಮತ್ತೆ ಅಲ್ಲೇ ಮಾಡಿ ಆತನನ್ನ ಮಲಗಿರುವಂತ ಒಂದು ಫೋಟೋ, ಮತ್ತೆ ರಕ್ತಸಿಕ್ತ ಸ್ಥಿತಿಯಲ್ಲಿರುವಂತಹ ಒಂದು ರೇಣುಕಾಸ್ವಾಮಿ ಏನಿದ್ದಾನೆ ಆತ ಒಂದು ಕೈ ಮುಗಿದು ಬೇಡಿಕೊಳ್ಳುವಂತ ಒಂದು ಫೋಟೋ ಒಂದು ಕೂಡ ಪತ್ತೆಯಾಗಿದೆ. ಈ ಒಂದು 4 ಫೋಟೋಗಳನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿ ಈ ಒಂದು ಪ್ರಕರಣದಲ್ಲಿ ಎಷ್ಟು ಭೀಕರವಾಗಿ ಆತನನ್ನ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಪ್ರೂಫ್ ಅನ್ನ ಸಂಗ್ರಹ ಮಾಡಿದ್ದಾರೆ. ಮತ್ತೆ ದರ್ಶನ್ ವಿರುದ್ಧ ಕೂಡ ಒಂದು ಪ್ರಬಲ ಸಾಕ್ಷಿಗಳನ್ನ ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದು ಈ ಒಂದು ಪ್ರಕರಣದಲ್ಲಿ ಆತನನ್ನ A1 ಆರೋಪಿ ಮಾಡುವಂತ ಸಾಧ್ಯತೆ ಕೂಡ ಈಗ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಅದಕ್ಕೆ ಬೇಕಾದ ಒಂದು ಸಾಕಷ್ಟು ಎವಿಡೆನ್ಸ್ ಗಳನ್ನ ಕೂಡ ಈಗ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಮತ್ತೆ ಈಗಾಗಲೇ FIR ನಲ್ಲಿ ದರ್ಶನ್ ಅವರನ್ನ A2 ಅಂತ ಹೇಳಿ ಪರಿಗಣಿಸಲಾಗಿತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ರು. ಅದರ ತನಿಖೆ ಮುಂದುವರಿದಂತೆ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿಗಳು ಕೂಡ ಪತ್ತೆ ಆಗಿರೋದ್ರಿಂದ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನ A1 ಅಂತ ಹೇಳಿ ಗುರುತಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ಚೈತ್ರ, ಧನ್ಯವಾದ ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ. ಆತ ಹೇಳಿ ಕೇಳಿ ಶಿಕ್ಷಕ, ವಿದ್ಯಾರ್ಥಿಗಳ ಬದುಕಿಗೆ ಮಾದರಿಯಾಗಬೇಕಿದ್ದ ವ್ಯಕ್ತಿ. ಆದ್ರೆ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ.
ಪಾಠ ಮಾಡೋದನ್ನ ಬಿಟ್ಟು ಮಾಡಬಾರದನ್ನ ಮಾಡಿದವ ಕಂಬಿ ಹಿಂದೆ ಸೇರಿದ್ದಾನೆ. ಈ ವ್ಯಕ್ತಿ ಹಾಡು ಹಾಡೋದನ್ನ ಕೇಳಿದ್ರೇನೆ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುತ್ತೆ. ಒಂದು ಕ್ಷಣ ನಮ್ಮನ್ನೇ ನಾವು ಮೈಮರೆತು ಬಿಡ್ತೀವಿ. ಯಾಕಂದ್ರೆ ಈ ಅದ್ಭುತ ಗಾಯಕನ ಕಂಠದಲ್ಲಿ ಸರಸ್ವತಿ ಕುಣಿದಾಡ್ತಿದ್ದಳು. ತನ್ನ ಕಂಠದಿಂದಲೇ ಎಲ್ಲರನ್ನ ಮೂಡಿ ಮಾಡ್ತಿದ್ದ ಈತ ಮಾಡಬಾರದ ಕೆಲಸ ಮಾಡಿದ್ದಾನೆ. ಈತನ ಗಾಯನಕ್ಕೆ ತಲೆಬಾಗ್ತಿದ್ದವರೆಲ್ಲ ಈಗ ಛೀ ಥೂ ಅಂತಿದ್ದಾರೆ. ಹೆಸರಿಗೆ ಗಾಯಕ, ನಿಜ ರೂಪದಲ್ಲಿ ಕಾಮುಕ. ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡ್ತಿದ್ದನಂತೆ ಶಿಕ್ಷಕ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ. ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳೋ ಶಿಕ್ಷಕರನ್ನ ದೇವರ ರೂಪದಲ್ಲಿ ಕಾಣ್ತೀವಿ. ಆದರೆ ಈತ ಮಾತ್ರ ಶಿಕ್ಷಕರ ಕುಲಕ್ಕೆ ಕಳಂಕ. ತೀರ್ಥಹಳ್ಳಿಯ ಶಾಲೆಯೊಂದರ ಶಿಕ್ಷಕನಾಗಿದ್ದ ಈತ ಪಾಠ ಮಾಡುವುದನ್ನ ಬಿಟ್ಟು ಬೇರೆಲ್ಲ ಕೆಲಸ ಮಾಡುತ್ತಿದ್ದನಂತೆ. ಏನೂ ಅರಿಯದ ಬಾಲಕಿಯ ಜೊತೆ ಅಸಭ್ಯವಾಗಿ ವರ್ತಿಸೋದಲ್ಲದೆ ಲೈಂಗಿಕ ಕಿರುಕುಳ ಕೊಡ್ತಿದ್ದ ಅಂತ ವಿದ್ಯಾರ್ಥಿನಿಯರ ಗುಂಪೊಂದು ಗಂಭೀರ ಆರೋಪ ಮಾಡಿದೆ. ಯಾವಾಗ ಈ ವಿಷಯ ಪ್ರಾಂಶುಪಾಲರ ಗಮನಕ್ಕೆ ಬಂತೋ ಶಿಕ್ಷಕನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಪೋಕ್ಸೋ ಕೇಸ್ ದಾಖಲಿಸಿಕೊಂಡಿರೋ ಪೊಲೀಸರು ಆರೋಪಿ ಶಿಕ್ಷಕನನ್ನ ಲಾಕ್ ಮಾಡಿದ್ದಾರೆ. ವಸತಿ ಶಾಲೆ ವಿದ್ಯಾರ್ಥಿನಿಯರಿಗೆ ಶಿಕ್ಷಕನೇ ಕಾಮಪಾಠ ಮಾಡುತ್ತಿದ್ದ ಅನ್ನೋದು ಗೊತ್ತಾಗ್ತಿದ್ದಂತೆ ತೀರ್ಥಹಳ್ಳಿ ಪಟ್ಟಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀಗಾಗಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅದೇನೋ ಹೇಳ್ತಾರಲ್ಲ, ಹೇಳೋದು ವೇದಾಂತ, ತಿನ್ನೋದದೇನೋ ಅಂತ. ಹಾಗಾಯ್ತು ಶಿಕ್ಷಕನ ಕಥೆ. ಜನರಿಗೆ ನೀತಿ ಪಾಠ ಹೇಳ್ತಿದ್ದವನೇ ಈಗ ಕಂಬಿ ಹಿಂದೆ ಸೇರಿದ್ದಾನೆ. ವಿನಯ್ ಪುರದಾಳು, ನ್ಯೂಸ್ 18, ಶಿವಮೊಗ್ಗ. ನೆರೆ ಸಂಕಷ್ಟ ದೂರವಾಯಿತು ಅಂತ ನಿಟ್ಟುಸಿರು ಬಿಟ್ಟವರಿಗೆ ಮತ್ತೆ ನಡುಕ ಶುರುವಾಗಿದೆ. ಮಾಘ ಮಳೆಯ ಹೊಡೆತಕ್ಕೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯದಲ್ಲಿ ಮಾಘಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ನಿಧಾನಕ್ಕೆ ತಗ್ಗುತ್ತಿದ್ದ ಹಳ್ಳ ಕೊಳ್ಳಗಳೆಲ್ಲ ಮತ್ತೆ ಹುಚ್ಚೆದ್ದು ಹರಿಯೋದಕ್ಕೆ ಶುರುವಾಗಿವೆ. ಉತ್ತರದಿಂದ ದಕ್ಷಿಣದವರೆಗೂ ಮಹಾಮಳೆಯ ಜಲ ದಿಗ್ಬಂಧನ ಬಿದ್ದಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಹಾಮಳೆಗೆ ಕೋಟೆನಾಡು ಚಿತ್ರದುರ್ಗ ಅಕ್ಷರಶಃ ತತ್ತರಿಸಿ ಹೋಗಿದೆ. ಚಳ್ಳಕೆರೆ ನಗರದ ರಹೀಂ ನಗರಕ್ಕೆ ಹಳ್ಳದ ನೀರು ನುಗ್ಗಿ 60ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಮನೆಯಲ್ಲಿದ್ದ ದವಸ ಧಾನ್ಯ ನೀರು ಪಾಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇಷ್ಟಕ್ಕೆಲ್ಲ ಕಾರಣ ಅಂತ ಜನ ಹಿಡಿ ಶಾಪ ಹಾಕಿದ್ದಾರೆ. ರಾತ್ರಿ 3 ಗಂಟೆಲಿದ್ದಾನು ಮಳೆ ಬರ್ತಾ ಇತ್ತು. ಇದು ಹಳ್ಳ ಬಂದ ತೊಳಕ್ಕೆ ಮನೆಕೆನಕ್ ಬಿಡೋ ಜಾಗಿಲ್ಲ. ಎಲ್ಲ ಸಾಮಾನೆಲ್ಲ ಇದಾಗಿದ್ದಾವೆ. ಅಕ್ಕಿ, ರಾಗಿ, ಬಟ್ಟೆ ಎಲ್ಲ ನೆಂದೋಗಿದ್ದಾವೆ. ಕಡೆಗೆ ಹೋಗ್ತಾ ಇಲ್ಲ. ನೀರು ನಿಂತದವೆ. ಒಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿ ಹಳ್ಳಿ, ತಳಕು, ಮಲ್ಲಸಂದ್ರ, ಎನ್ ದೇವರಹಳ್ಳಿ, ಗರಣಿ ಹಳ್ಳಗಳು ಮೈದುಂಬಿ ಹರಿದಿವೆ. ಇಷ್ಟೇ ಅಲ್ಲದೆ ಹೊಳಲ್ಕೆರೆ, ಹೊಸದುರ್ಗ, ಹಿರಿಯೂರು ಸೇರಿದಂತೆ ಹಲವು ಕೆರೆಗಳಿಗೆ ನೀರು ಹರಿದು ತುಂಬುತ್ತಿವೆ. ಚಿತ್ರದುರ್ಗ ನಗರದ ಕೋರ್ಟ್ ಆವರಣದಲ್ಲಿ ಬೃಹತ್ ಮರವೊಂದು ಧರೆಗುರುಳಿದ್ದು ಹಲವು ಪ್ರಕರಣಗಳಲ್ಲಿ ಸೀಸ್ ಮಾಡಿದ್ದ ವಾಹನಗಳು ಜಖಮಾಗಿವೆ. ತುಮಕೂರು ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಾ ಇದೆ. ತಿಪಟೂರು ತಾಲೂಕಿನ ಮಾಯಗೊಂಡನಹಳ್ಳಿಯಲ್ಲಿ ಮನೆ ಗೋಡೆ ಕುಸಿದಿದ್ದು ಕೂದಲೆಳೆ ಅಂತರದಲ್ಲಿ ವೃದ್ಧ ದಂಪತಿ ಬಚಾವಾಗಿದ್ದಾರೆ. ಅತ್ತ ಐತಿಹಾಸಿಕ ಅಮಾನಿ ಕೆರೆ ಕೋಡಿ ಬಿದ್ದ ಪರಿಣಾಮ ಹೊಲ ಗದ್ದೆಗಳೆಲ್ಲ ಜಲಾವೃತವಾಗಿವೆ. ಇನ್ನು ಗುಬ್ಬಿ ಪಟ್ಟಣದ ರೈಲ್ವೆ ಅಂಡರ್ ಪಾಸ್ನಲ್ಲಿನ ಕೆಎಸ್ಆರ್ಟಿಸಿ ಬಸ್ ಸಿಲುಕಿ ಪ್ರಯಾಣಿಕರು ಪರದಾಡಿದ್ರು. ಅಷ್ಟೇ ಅಲ್ಲ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ, ಸಂತೆಪೇಟೆ, ಬೆಲ್ಲದ ಪೇಟೆಯೆಲ್ಲ ಕೆರೆಯಂತಾಗಿದ್ದವು. ಇನ್ನು ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಂತ್ರಸ್ತರಿಗೆ ಪರಿಹಾರದ ಭರವಸೆ ನೀಡಿದ್ದಾರೆ. ಅಲ್ಲದೆ ಮಳೆ ಹೆಚ್ಚಾದ ಪ್ರದೇಶಗಳಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೂ ಮಳೆ ಅಬ್ಬರಿಸುವುದಕ್ಕೆ ಶುರುವಾಗಿದೆ. ಯಾಲಕೆರೆ ಹಾಗೂ ಬೀರಗಾನಹಳ್ಳಿಯಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಚೆಕ್ ಡ್ಯಾಂಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇತ್ತ ಹಾವೇರಿ ಜಿಲ್ಲೆಯಲ್ಲೂ ಮಾಘಮಳೆ ಆರ್ಭಟಿಸ್ತಾ ಇದೆ. ಹಿರೇಕೆರೂರು ತಾಲೂಕಿನ ಹಂಸಭಾವಿ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಗ್ರಾಮದ ಕೆರೋಡಿ ಓಣಿಯಂತೂ ಕೆರೆಯಂತಾಗಿದೆ.
ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ನ್ಯಾಮತಿ ಭಾಗದಲ್ಲೂ ಭಾರೀ ಮಳೆ ಸುರಿದಿದೆ. ಹೊನ್ನಾಳಿಯ ತಾಲೂಕು ಆಸ್ಪತ್ರೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ರೋಗಿಗಳ ಜೊತೆ ಆಸ್ಪತ್ರೆ ಸಿಬ್ಬಂದಿ ಕೂಡ ಪರದಾಡಿದ್ರು. ಅಷ್ಟೇ ಅಲ್ಲ, ಹುಲಿಕಟ್ಟೆ ಗ್ರಾಮದಲ್ಲಿ ಹೊಲ ಗದ್ದೆಗಳೆಲ್ಲ ಸಂಪೂರ್ಣ ಜಲಾವೃತವಾಗಿವೆ. ಆಲಮಟ್ಟಿ ಡ್ಯಾಂಗೆ ಬಾಗಿನ ಅರ್ಪಿಸಿದ ಸಿಎಂ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಆಲಮಟ್ಟಿ ಡ್ಯಾಂ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ರು. ಗಂಗಾ ಪೂಜೆ ನೆರವೇರಿಸಿದ ಬಳಿಕ ಬಾಗಿನ ಅರ್ಪಣೆ ಮಾಡಿದ್ರು. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ವಿಜಯಪುರ, ಬಾಗಲಕೋಟೆ, ಅವಳಿ ಜಿಲ್ಲೆಗಳ ಸಚಿವರು, ಶಾಸಕರು ಸಾಥ್ ನೀಡಿದ್ರು. ಮಂಡ್ಯ ಜಿಲ್ಲೆಯಲ್ಲಂತೂ ಮಳೆ ಸೃಷ್ಟಿಸಿರೋ ಅವಾಂತರಗಳು ಒಂದೆರಡಲ್ಲ. ಕೆಆರ್ಪೇಟೆ ತಾಲೂಕಿನ ಆಗಲಾಯ ಗ್ರಾಮದ ಕೆರೆ ಕೋಡಿ ಒಡೆದ ಪರಿಣಾಮ ನೂರಾರು ಎಕರೆ ಜಮೀನು ಜಲಾವೃತವಾಗಿದೆ. ತೆಂಗು, ಅಡಿಕೆ, ಬಾಳೆ, ಜೋಳದ ಬೆಳೆ ನೆಲಕಚ್ಚಿದೆ. ಇತ್ತ ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್ನಲ್ಲಿ ಭಾರೀ ಮಳೆ ಪರಿಣಾಮ ರಸ್ತೆ ಮೇಲೆ 2 ಅಡಿ ಎತ್ತರ ನೀರು ಹರಿದಿದೆ. ಗುಡ್ಡದ ಕೆಸರು ಮಿಶ್ರಿತ ನೀರಿನಿಂದ ರಸ್ತೆ ಕಾಣದೆ ವಾಹನ ಸವಾರರು ಪರದಾಡಿದ್ರು. ಒಟ್ನಲ್ಲಿ ಮಾಘ ಮಳೆ ಅಬ್ಬರಿಸೋದಕ್ಕೆ ಶುರುವಾಗಿದ್ದು ಮತ್ತೆ ನೆರೆ ನರಕದ ಆತಂಕ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.